ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಅಂದರೆ ನಮ್ಮ ಮನೇಲಿ ಯೂಸ್ವಲಿ ನಾನ್ ವೆಜ್ ಇದ್ದೇ ಇರುತ್ತೆ. ಕಂಪಲ್ಸರಿ ಸಂಡೇ ಸ್ಪೆಷಲ್ ಅಂದರೆ ನಾನ್ ವೆಜ್ಜೇ. ಅದು ಯಾವ್ದಾರು ಆಗ್ಬೋದು, ಮಟನ್, ಚಿಕನ್, ಬಿರಿಯಾನಿ ಆ ಥರ. ಆಮೇಲೆ ಸಂಡೇ ಅಂದರೆ ಆಲ್ಮೋಸ್ಟ್ ನಾನು ಟಿಫನ್ ಏನು ಮಾಡಲ್ಲ. ಈ ಥರ ಯಾವ್ದಾದ್ರು ಒಂದು ಹೆಲ್ದಿಯಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಇವತ್ತು ಅಷ್ಟೇ ಮಿಲ್ಕ್ ಶೇಕ್ ಮಾಡಿದ್ದೆ, ಅಂದರೆ ಬನಾನಾ ಮತ್ತು ಮಿಲ್ಕು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಗ್ಲಾಸ್ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದು ಆಮೇಲೆ ಸರಿ ಅಡುಗೆ ಮಾಡ್ಕೊಂಡ್ರೆ ಆಯಿತು. ಯಾಕೆಂದರೆ ಟಿಫನ್ನು ತಿಂದರೆ ಮತ್ತೆ ನಾನ್ ವೆಜ್ ತಿನ್ನೋಕ್ಕೆ ಸರಿ ಹೋಗಲ್ಲ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಸಂಡೇ ಅಂದರೆ ನಾನ್ ವೆಜ್ ಮಾಡ್ತೀನಿ ಅಂದರೆ ಕಂಪಲ್ಸರಿ ಟಿಫನ್ ಏನು ಮಾಡಲ್ಲ. ಎಲ್ಲರೂ ಒಂದೊಂದು ಗ್ಲಾಸ್ ಜ್ಯೂಸ್ ಕುಡ್ಕೊಂಡು ಅಡುಗೆನೇ ಮಾಡಿಬಿಡ್ತೀನಿ. ಒಂದೇ ಸಲ ಒಂದು 11:30 12 o'clock ಹಂಗೆ ಊಟ ಮಾಡ್ಕೊಳ್ಳೋ ಥರ ಅಡುಗೆ ಮಾಡ್ತೀನಿ. ಹಾಗೆ ಇವತ್ತು ನಾನು ಮೊಟ್ಟೆ ಕೋಳಿ ಸಾರು ಬರುತ್ತಲ್ಲ, ಅದನ್ನು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಅದನ್ನು ಮಾಡೋದಕ್ಕೆ ಫಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-2 ಈರುಳ್ಳಿ, ಚಿಕ್ಕದಾದರೆ 1-2 ತೊಗೊಂಡ್ರೆ ಸಾಕು, ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ಟು ಚಿಕನ್ನ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದು ನೀರು ಕೂಡ ಅಷ್ಟೇ ಚೆನ್ನಾಗಿ ಡ್ರೈನ್ ಆಗಬೇಕು ಅಲ್ಲಿವರೆಗೂ. ಅಂದರೆ ಒಂದು 1/4 ಗಂಟೆ ಮೊದಲೇ ತೊಳೆದು ಸೋರಕ್ಕೆ ಇಟ್ಕೊಂಡ್ರೆ ನೀರೆಲ್ಲ ಸೋರ್ಕೊಂಡಿರುತ್ತೆ. ಆವಾಗ ಹಾಕಿದರೆ ಇಲ್ಲಿ ಅಷ್ಟೊಂದು ನೀರು ಬಿಟ್ಕೊಳ್ಳಲ್ಲ. ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಇದನ್ನು ಒಂದು 1/4 ಗಂಟೆ, ಅಂದರೆ ಮತ್ತೆ ಇದು ನೀರು ಬಿಟ್ಕೊಳ್ಳುತ್ತಿಲ್ಲೂ ಅದೆಲ್ಲ ಫುಲ್ಲು ಡ್ರೈನ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನು ಬಾಡಿಸೋಕ್ಕೆ ಒಂದು 1/4 ಗಂಟೆ ಆಗುತ್ತೆ. ಅಷ್ಟರೊಳಗೆ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಅಂತ ಮಸಾಲೆಗೆ ಏನೇನು ಬೇಕೋ ಅದನ್ನೆಲ್ಲ ಫಸ್ಟು ಒಂದು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ, ನಾನಿದು ಸಣ್ಣ ಈರುಳ್ಳಿ ಹಾಕಿದ್ದೀನಿ. ಇದು ಹಾಕಿದರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ಇದು ಹಾಕ್ತೀನಿ. ಇದು ಕಾಸ್ಟ್ಲಿನೇ. ಈಗ ಸ್ವಲ್ಪ ಮೊದಲೆಲ್ಲ ಸಖತ್ ರೇಟ್ ಪರವಾಗಿರಲ್ಲ, ಇವಾಗ ಇದು 1/4 kgನೇ 70 rupees ಏನೋ ಇತ್ತು. ಅದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನಾವು ಮೊದಲೆಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ವಿ, ಇವಾಗ ಅಷ್ಟೊಂದು ಕಡಿಮೆ. ಯಾವಾಗ ಹಿಂಗೆ ಸಿಕ್ಕರೆ ಒಂದೊಂದ್ಸಲ ತೊಗೊಂಡು ಬರ್ತೀನಿ. ಹಾಗೆ ಈರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸು, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಎಲ್ಲನೂ ಹಾಕಿ ಫಸ್ಟು ಹಸಿ ಮಸಾಲೆ ಒಂದ್ಸಲ ರುಬ್ಕೊಂಡು ಹಾಕ್ತೀನಿ. ಆಮೇಲೆ ಮಿಕ್ಕಿದ್ದ ಮಸಾಲೆ ಇನ್ನೊಂದ್ಸಲ, ಅಂದರೆ ಕಾಯಿ ಕಡಲೆ ಅದೆಲ್ಲ ಇನ್ನೊಂದ್ಸಲ ರುಬ್ಕೊಂಡು ಮಾಡ್ತೀನಿ. ಒಂದೊಂದ್ಸಲ ಎಲ್ಲ ಮಸಾಲೆ ಒಟ್ಟಿಗೆ ರುಬ್ಬಿ ಮಾಡ್ತೀನಿ, ಒಂದೊಂದ್ಸಲ ಈ ರೀತಿ ಮಾಡ್ತೀನಿ. ನಾನ್ ವೆಜ್ ಆಲ್ಮೋಸ್ಟ್ ಹೆಂಗೆ ಮಾಡಿದ್ರು ಚೆನ್ನಾಗೇ ಇರುತ್ತೆ, ಬೇರೆ ಬೇರೆ ಮೆಥಡ್ ಇದ್ರೂ ಚೆನ್ನಾಗೇ ಬರುತ್ತೆ. ಅದಕ್ಕೋಸ್ಕರ ಇವತ್ತು ಈ ಥರ ಮಸಾಲೆ ಎಲ್ಲ ಹುರ್ಕೊಂಡು ಇದನ್ನು ರುಬ್ಕೊಂಡು ಮಾಡಿದೆ. ಇದನ್ನೆಲ್ಲ ರುಬ್ಕೊಂಡು ತಣ್ಣಗಾಗೋ ಅಷ್ಟರೊಳಗೆ ಅದು ಸಹ ಒಂದು 1/4 ಗಂಟೆ ಆಗಿತ್ತು. ಅಷ್ಟರೊಳಗೆ ಚೆನ್ನಾಗಿ ಒಂದು 10 ನಿಮಿಷ 1/4 ಗಂಟೆ ಆಗಿತ್ತು. ಅಷ್ಟರೊಳಗೆ ನೀರೆಲ್ಲ ಚೆನ್ನಾಗಿ ನೋಡಿ ಈ ಥರ ಬಿಟ್ಟಿರಬೇಕು, ಮತ್ತು ಇದೆಲ್ಲ ಫುಲ್ ಡ್ರೈನ್ ಆಗುತ್ತೆ. ಆವಾಗ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಿ ಇದು ಸಹ ಅಷ್ಟೇ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಅಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಇದು ಹಸಿ ಮಸಾಲೆ ಅಲ್ಲಿವರೆಗೂ ಹಾಕ್ಬಿಟ್ಟು ಮುಚ್ಚಿಟ್ಟಿರ್ತೀನಿ ಒಂದು 10 minutes. ಮತ್ತು ಈ ಹಸಿ ಮಸಾಲೆಯಲ್ಲಿ ಬೇಯೋದ್ರಿಂದ ಅಂದರೆ ಉಪ್ಪನ್ನ ನಾವು ಸ್ವಲ್ಪನೇ ಹಾಕಿರ್ತೀನಿ. ಅಂದರೆ ಫುಲ್ ಒಂದೇ ಸಲ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದರೆ ಇನ್ನು ಚಿಕನ್ ಅಷ್ಟೊಂದು ಚೆನ್ನಾಗಿ ಬೇಯಿಲ್ಲ. ಅದಕ್ಕೆ ಸ್ವಲ್ಪ ಹಾಕಿ ಇದು ಹಸಿ ಮಸಾಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋದು ಬಾಡಿಸಿ. ಟೊಮೆಟೊನೂ ಅಷ್ಟೇ ಒಂದೇ ಒಂದು ಚಿಕ್ಕದು ತೊಗೊಂಡು ಅದನ್ನು ಅಷ್ಟೇ ಪೇಸ್ಟ್ ಮಾಡಿ ಹಾಕಿದ್ದೀನಿ, ನಾನು ಹಂಗೆ ಹೆಚ್ಚಾಕಿಲ್ಲ. ಆಮೇಲೆ ಇದಕ್ಕೆ ಒಂದು 4 ಟೀ ಸ್ಪೂನು ಖಾರದ ಪುಡಿ, ಹಾಗೆ ಒಂದು 4 ಟೀ ಸ್ಪೂನು ಧನಿಯಾ ಪುಡಿ. ಅಂದರೆ ನಮಗೆ ಖಾರ ಹೆಂಗೆ ಬೇಕು ಹಂಗೆ ಹಾಕೋಬೋದು. ಕೆಲವರು ಖಾರ ಜಾಸ್ತಿ ತಿಂತಾರೆ, ಕೆಲವರು ಕಡಿಮೆ ತಿಂತಾರೆ. ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಖಾರ ಆಗಲಿ ಧನಿಯಾ ಆಗಲಿ ಮಾಡ್ಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಅಷ್ಟೇ ಒಂದು 10 ನಿಮಿಷ ಕುದೀತಾ ಇರಲಿ. ನಾವು ಪ್ರತಿಯೊಂದು ಅಷ್ಟೇ ಒಂದು 1/4 ಗಂಟೆ ಎಲ್ಲ ಮಸಾಲೆನೂ ಚೆನ್ನಾಗಿ ಹಿಡಿಯುತ್ತೆ. ಆ ಥರ ಹಾಕಿ ಬಾಡಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ಸಾಂಬಾರು ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಅಷ್ಟೇ ಒಂದು 10 ನಿಮಿಷ ಬೇಯ್ತಾ ಇರಲಿ ಅಂತ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಇವಾಗ ಕಡಲೆ ಮತ್ತು ಕಾಯಿ ಹಾಗೆ ಗಸಗಸೆನ ಹುರಿದ್ಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ. ಇದು ಅಷ್ಟೇ ಎಲ್ಲ, ಅಂದರೆ ಎಷ್ಟು ನುಣ್ಣಗೆ ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನು ಪೇಸ್ಟ್ ಮಾಡಿ ಹಾಕೋಬೇಕು. ಆಮೇಲೆ ನೀರು ಅಷ್ಟೇ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು, ಅಂದರೆ ತುಂಬ ತೆಳುವಾಗೂ ಇರಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಆ ಥರ ರುಬ್ಬಿ ಹಾಕ್ತೀನಿ. ಆಮೇಲೆ ಇದು ಲಿವರು ಮತ್ತು ಮೊಟ್ಟೆ ಎಲ್ಲ ಇರುತ್ತಲ್ಲ, ಇದು ಮೊಟ್ಟೆ ಕೋಳಿ ಸಾರು, ಇದನ್ನೆಲ್ಲ ಲಾಸ್ಟಿಗೆ ಇನ್ನೇನು ಕುಕ್ಕರ್ನ ಲಿಡ್ ಮುಚ್ಚುತ್ತೀವಿ ಅನ್ನೋ ಟೈಮಲ್ಲಿ ಹಾಕಬೇಕು. ಯಾಕಂದರೆ ಮೊಟ್ಟೆ ಚಿಕ್ಕದಿರುತ್ತಲ್ಲ ಅದೆಲ್ಲ ಬಿಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕಿ ಸ್ವಲ್ಪ ಮತ್ತೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿನಿಮಮ್ ಒಂದು 3 to 4 ವಿಷಲ್ ಆದರೂ ಕೂಗಿಸ್ಕೋಬೇಕು. ಅಂದರೆ ಗೊತ್ತಾಗುತ್ತೆ ಅದು ಚಿಕನ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡು. ಮನೇಲಿ ಇವತ್ತು ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು.
ಆಮೇಲೆ ಕುಕ್ಕರ್ ಕೂಲ್ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡಿರುತ್ತೆ. ಚೆನ್ನಾಗಿತ್ತು ಸಾಂಬಾರು ಅಷ್ಟೇ. ನಮ್ಮ ಮನೇಲಿ ನಾನ್ ವೆಜ್ ಅಂದರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ನನಗಂತೂ ಪರ್ಸ್ನಲಿ ಮಟನ್ ಸಾಂಬಾರ್ಗಿನ್ನ ಈ ಥರ ಚಿಕನ್ ಸಾಂಬಾರು ಅಂದ್ರೆ ತುಂಬಾ ಇಷ್ಟ. ಹಾಗೆ ನಾನಿವತ್ತು ಬರೀ ರೈಸ್ ಮಾಡಿದ್ದೆ. ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್.